ಇದು ಆಂಬ್ಯುಲೆನ್ಸ್ ಅಲ್ಲಪ್ಪ ಸರ್ ಆಂಬ್ಯುಲೆನ್ಸ್ 1033 ಆಂಬ್ಯುಲೆನ್ಸ್ ಅಷ್ಟೇ ಅಲ್ಲ ಸರ್ ಎನಿ ಬ್ರೇಕ್ ಡೌನ್ ಏನಾದರೂ 1033 ಹೆಲ್ಪ್ ಲೈನ್ ಹಾಂ The SO is the ambulance and for any repairs, anything. 1033. 1033 is the National Highway Authority of India helpline number. ಅದು ನಿಮಗೆ ಏನಾದರೂ ಆಕ್ಸಿಡೆಂಟ್ ಆದ್ರೇನು ಅದನ್ನು ಯೂಸ್ ಮಾಡ್ಬೋದು, ಏನಾದರೂ ಬ್ರೇಕ್ ಡೌನ್ ಆದ್ರೇನು ಯೂಸ್ ಮಾಡ್ಬೋದು. ಎಕ್ಸ್ಪ್ರೆಸ್ ವೇದು ಏನು ಆಕ್ಸಿಡೆಂಟ್ಸ್ ಆಗ್ತಾ ಇದೆಯೋ ಅದನ್ನು ಪ್ರಾಜೆಕ್ಟ್ ಡೈರೆಕ್ಟರ್ ಅವ್ನು ಮಾತಾಡಿದಾಗ ಅವ್ರು ಹೇಳೋದೇನೆಂದರೆ ಸ್ಪೀಡ್ ಲಿಮಿಟ್ ಏನು 100ಇಂದ 120 ಏನು ಒಂದು ಫಿಕ್ಸ್ ಮಾಡಿದ್ದೀವೋ ಆ ಸ್ಪೀಡ್ ಲಿಮಿಟಲ್ಲೇ ಹೋಗಬೇಕಾಗುತ್ತೆ. ಕೆಲವು ಜನರು ಅದಕ್ಕಿಂತ ಜಾಸ್ತಿ ಹೋಗ್ತಾರೆ ಅಂತ ಒಂದು ಇದು ಮಾಡ್ತಾರೆ, ಒಂದು ಇಶ್ಯೂ ರೇಸ್ ಮಾಡ್ತಾರೆ. ಆಮೇಲೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಒಂದು ಪತ್ರ ಬರೆದಿದ್ದಾರೆ, ಈ ಫೈನ್ಸ್ ಹಾಕೋಕ್ಕೆ ಸ್ವಲ್ಪ ದಯವಿಟ್ಟು ಕೋಆಪ್ರೇಟ್ ಮಾಡಬೇಕು ಅಂತ. ಒಂದು ಎರಡು ತಿಂಗಳ ಹಿಂದೆ ಒಂದಷ್ಟು ಆಕ್ಸಿಡೆಂಟ್ಸ್ ಆದಾಗ ಒಂದಷ್ಟು ದಿನ ಫೈನ್ಸು ಹಾಕಿದ್ರು. ಅದಾದಮೇಲೆ ಮೋಸ್ಟ್ಲಿ ಇವಾಗ ಸದ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಿಲ್ಲಿಸಿದ್ದಾರೆ ಅಂತ ಒಂದು ಅನಿಸ್ತಾ ಇದೆ ನನಗೆ. ಸೊ ಪೊಲೀಸ್ ಅವ್ರನ್ನ SP ಅವ್ರನ್ನ ಮಾತಾಡಿ, ಕೋಲಾರು ಮತ್ತು KGF SP ಅವ್ರು ಇಬ್ಬರನ್ನೂ ಮಾತಾಡಿ ಮತ್ತೆ ಅದನ್ನು ಒಂದು ಫೈನ್ಸ್ ಹಾಕೋಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಮತ್ತು ಅದ್ರ ಜೊತೆ ಇನ್ನೊಂದು ವಿಚಾರ ಏನು NHA ಅವ್ರು ಹೇಳ್ತಾರಂದರೆ, ಸರ್ವಿಸ್ ರೋಡ್ಗಳು ಇನ್ನೂ ಆಗಿಲ್ಲ, ಸರ್ವಿಸ್ ರೋಡ್ ಮಾಡಬೇಕಾಗುತ್ತೆ ಅಂತ. ಆ ಸರ್ವಿಸ್ ರೋಡ್ ಮಾಡೋಕ್ಕೆ ಈಗಾಗಲೇ ನಾನು ಸ್ಟೇಟ್ ಗೌರ್ಮೆಂಟ್ ಅವ್ರನ್ನ ಮತ್ತು NHA ಅವ್ರನ್ನ ಮಾತಾಡಿದಾಗ ಜಾಗ ಇಲ್ಲ, ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಅವ್ರು ಅಕ್ವೈರ್ ಮಾಡಿ ಜಾಗ ಕೊಟ್ಟರೆ ನಾವು NHA ಅವರು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಸರ್ವಿಸ್ ರೋಡ್ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾರೆ. ಸೊ ಇನ್ನೂ ಒಂದು ಸತಿ ನಾನು DC ಅವ್ರ ಮುಖಾಂತರ ಮತ್ತು PWD ಅವ್ರನ್ನ ಕೇಳಿ ರೆವೆನ್ಯೂ ಮಿನಿಸ್ಟ್ರಿಗೆ ಕೃಷ್ಣ ಬೈರೇಗೌಡರಿಗೆ ಇನ್ನೊಂದು ಸತಿ ಒಂದು ಪತ್ರ ಬರೀತೀನಿ, ಮತ್ತೆ ಒಂದು ಸ್ವಲ್ಪ ಲ್ಯಾಂಡ್ ಅಕ್ವೈರ್ ಮಾಡಿಕೊಡಿ ಅಂತ. ಆ ಲ್ಯಾಂಡ್ ಅಕ್ವೈರ್ ಮಾಡಿ ಕೊಟ್ಟರೆ ಸರ್ವಿಸ್ ರೋಡ್ ಆಗುತ್ತೆ. ಇವಾಗ ಏನು ಸರ್ವಿಸ್ ರೋಡ್ ಇಲ್ಲ ಅಂದಿದ್ದಕ್ಕೆ ಡೈರೆಕ್ಟ್ ಆಕ್ಸೆಸ್ ಬೇಕು ಅಂತ ರೈತರು ಕಾಂಪೌಂಡ್ ಏನು ಹಾಕಬೇಕಾಗಿತ್ತು ಅದನ್ನು ಅಲ್ಲಲ್ಲಿ ಹಾಕಿಲ್ಲ. ಸೊ ಅಲ್ಲಿಂದ ಹಸು ಇಲ್ಲಾಂದರೆ ಕುರಿಗಳು ಇಲ್ಲಾಂದರೆ ಏನಾದರೂ ಬಂದಾಗ ಮತ್ತೆ ಅದೊಂದು ರೀಸನ್ ಆಕ್ಸಿಡೆಂಟ್ಗೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ವಿಚಾರದಲ್ಲಿ ಸ್ವಲ್ಪ ರೆವೆನ್ಯೂ ಮಿನಿಸ್ಟ್ರ್ ಜೊತೆ ಮತ್ತು DC ಅವ್ರನ್ನ ಒಂದು ಸತಿ ಕೇಳ್ತೀನಿ. ಅದ್ರ ಜೊತೆ ನಾನು ಇವತ್ತು ಮತ್ತೆ ಇನ್ನೊಂದು ಸತಿ ಏನು ಕೇಳ್ತೀನಿ ಅಂದರೆ, ಯಾರು ಕಾರ್ಗಳು ಓಡಿಸ್ತಾ ಇದ್ದೀರೋ ಮತ್ತು ಬೇರೆ ವೆಹಿಕಲ್ಸ್ ಓಡಿಸ್ತಾ ಇದ್ದೀರೋ ದಯವಿಟ್ಟು ಆ ಸ್ಪೀಡ್ ಲಿಮಿಟ್ ಏನಿದೆಯೋ ಅದರಲ್ಲೇ ಓಡಿಸಿ, ಅದಕ್ಕಿಂತ ಜಾಸ್ತಿ ಹೋಗಬೇಕು ಅಂತ ಮತ್ತೊಂದು ಸತಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ಅವೈಜ್ಞಾನಿಕವಾಗಿದೆ, ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಾವೆ, ರೋಡ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಕೆಲವರು ಆ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದು ಎವ್ರಿ ರೆಗ್ಯುಲರ್ ಮೇಂಟೆನೆನ್ಸ್ ಮಾಡ್ತಾ ಇರ್ತೀವಿ, ಆ ರೆಗ್ಯುಲರ್ ಮೇಂಟೆನೆನ್ಸ್ ಮಾಡಿಕೊಂಡೇ ಇದು ಮಾಡ್ತಾ ಇರೋದು ಅಂತ ಹೇಳ್ತಿದ್ದಾರೆ ಅವರು. ಎಲ್ಲೆಲ್ಲಿ ಒಂದು ಕಡೆ ಬಂಪ್ ಆಗಿದೆಯೋ ಅದನ್ನು ಅವ್ರನ್ನ ಮೇಂಟೆನೆನ್ಸ್ ಮಾಡಿ ಅದನ್ನು ಸೆಟ್ರೈಟ್ ಮಾಡ್ತಾ ಇದ್ದೀವಿ. ಅವೈಜ್ಞಾನಿಕವಾಗಿ ಅಂತ ಏನು ಹೇಳ್ತಾ ಇದ್ದೀರೋ ಅದನ್ನು ಅವರು ಸೆಟ್ರೈಟ್ ಮಾಡೋಕ್ಕೆ ನಾನು ಒಂದು ಪತ್ರನೂ ಬರಿತೀನಿ. ಬಟ್ ಅವ್ರ ಪ್ರಕಾರ ಅದೇನು ಇಲ್ಲ, ಎಲ್ಲ ಕರೆಕ್ಟಾಗಿದೆ ಅಂತ NHA ಅವರು ಹೇಳ್ತಾರೆ. ಅದು ಏನು ಬ್ರಿಡ್ಜ್ ಮಾಡಿ ಒಂದೇ ಸತಿ ಇದು ಮಾಡಿದಾಗ ಮತ್ತೆ ರೋಡ್ ಬಂದಾಗ ಅದು ಸಹಜ ಅಂತ ಹೇಳ್ತಾರೆ. ಅಂದರೆ ಇದು ಡಿಫ್ರೆನ್ಸ್ ಬಿಟ್ವೀನ್ ದ ಬ್ರಿಡ್ಜ್ ಆ್ಯಂಡ್ ರೋಡ್ ಅದು ಬರ್ಬೋದು ಅಂತ ಅದು ನನಗೂ ಅನಿಸ್ತಾ ಇದೆ ಅಷ್ಟೇ. ಸೊ ಅದನ್ನು ಸೆಟ್ರೈಟ್ ಮಾಡಿ ಒಂದೇ ಲೆವೆಲ್ ಮಾಡಿ ಅಂತ ಹೇಳ್ತೀನಿ ಅವರು, ನ್ಯಾಷನಲ್ ಹೈವೇ ಅಥಾರಿಟಿ. ಅಲ್ಲ, ಅದು ಮಾಡಿಸ್ತೀನಿ, ಹೇಳ್ತೀನಿ. ಇವಾಗ ಅವ್ರಿಗೆ ಪತ್ರ, ಇವಾಗ ಎಲ್ಲೆಲ್ಲಿ ಇದಿದೆಯೋ ಟೋಲ್ಸ್ ಇದೆಯೋ ಅಲ್ಲಿ ಆಟೋಮ್ಯಾಟಿಕ್ಕಾಗಿ ಸ್ಲೋ ಮಾಡ್ತಾರೆ. ಬಟ್ ಎಲ್ಲಿ ಟೋಲ್ಸ್ ಇಲ್ವೋ, ಬಿಕಾಸ್ ಇನ್ನೂ ಟ್ರಾಫಿಕ್ಕು ಆಂಧ್ರ ಅಲ್ಲಿ ಮುಕ್ಕಾಲು ಭಾಗ ಆಗಿದೆ, ತಮಿಳ್ನಾಡಲ್ಲಿ ಇನ್ನೂ ಆಗಿಲ್ಲ. ತಮಿಳ್ನಾಡುದು ಏನಾದರೂ ಆಗಿಬಿಟ್ರೆ ಇಲ್ಲಿ ಟ್ರಾಫಿಕ್ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಟ್ರಾಫಿಕ್ ಏನು ಬರ್ತಾ ಇದೆಯೋ ಅದು ಬರೀ ನಮ್ಮ ಕರ್ನಾಟಕ ಬಾರ್ಡ್ರ್ಗೂ ಬರ್ತಾ ಇದೆ. ಆಮೇಲೆ ಇನ್ನೂ ಹೆವಿ ಟ್ರಕ್ಸ್ ಯಾವುದೂ ಬಂದಿಲ್ಲ. ಹೆವಿ ಟ್ರಕ್ಸ್ ಬಂದಮೇಲೆ ನೀವು ಹೇಳ್ದಂಗೆ ಅದನ್ನು ಟ್ರಾಫಿಕ್ ಇನ್ನೂ ಜಾಸ್ತಿ ಆಗುತ್ತೆ, ಆವಾಗ ಇನ್ನೂ ಆಕ್ಸಿಡೆಂಟ್ಗಳಾಗುತ್ತೆ ಅಂತ ಒಂದು ನನಗೆ ಅನಿಸುತ್ತೆ. ಅದಕ್ಕೆ ಇವಾಗಲಿಂದನೇ ಸ್ವಲ್ಪ ಅದನ್ನು ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಮಾಡಿಸ್ಕೊಂಡು ಸೈನೇಜ್ ಬೋರ್ಡ್ಸ್ ಹಾಕ್ಕೊಂಡು ಮತ್ತು ರಿಫ್ಲೆಕ್ಟರ್ಸ್ ಎಲ್ಲ ಹಾಕಬೇಕು ಅಂತ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತೀನಿ ನ್ಯಾಷನಲ್ ಹೈವೇ ಅಥಾರಿಟಿಯವರು. ಸೊ ಅದು ಎಲ್ಲ ನಮ್ಮ ಜಿಲ್ಲೆ ಲಿಮಿಟೆಡ್ ಎಲ್ಲ ಓಪನಿಂಗ್ ಕ್ಲೋಸ್ ಆಗಿದೆ. ಬಟ್ ಸ್ಟಿಲ್ ನಾವು ಟ್ರಾಫಿಕ್ ಬಗ್ಗೆ
ಭಾಳ ಎಚ್ಚರಿಕೆಯಾಗಿ ಇರಬೇಕು. ಇಲ್ಲಿ ಓವರ್ ಸ್ಪೀಡಿಂಗ್ ಕಂಟ್ರೋಲ್ ಮಾಡಲಿಕ್ಕೆ ಈಗ ಕೆಲವು ದಿನದಲ್ಲಿ ನಾವು ಎನ್ಫೋರ್ಸ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಈಗಾಗಲೇ ನಮ್ಮ ಆಫೀಸರ್ಸ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಓವರ್ ಸ್ಪೀಡಿಂಗ್ ವೆಹಿಕಲ್ಗೆ ನಾವು ಅವ್ರಿಗೆ ಟ್ರಾಫಿಕ್ ಚಾಲಾನ್ ಮಾಡಿ ಅವ್ರ ಮೇಲೆ ಫೈನ್ ಹಾಕ್ತೀವಿ. ಸೊ NHAIಗೆ ಕೂಡ ನಾವು ಅದಕ್ಕೆ ಮನವಿ ಮಾಡಿದ್ದೀವಿ. ಅಲ್ಲಿ ಸ್ವಲ್ಪ ಕತ್ಲ ಇರುತ್ತೆ, ಸ್ವಲ್ಪ ಲೈಟಿಂಗ್ ಕಡಿಮೆ ಇದೆ, ಅಲ್ಲಿ ಲೈಟಿಂಗ್ ಹಾಕಲಿಕ್ಕೆ ಪ್ಲಸ್ ಸ್ವಲ್ಪ ಸೈನ್ ಬೋರ್ಡ್ ಹಾಕಲಿಕ್ಕೆ ಈಗಾಗಲೇ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಅವರು ಮಾಡ್ತಾರೆ. ಸೊ ದ್ಯಾಟ್ ವಿ ಕ್ಯಾನ್ ಇಂಪ್ರೂವ್ ಆ್ಯಂಡ್ ವಿ ಕ್ಯಾನ್ ರಿಡ್ಯೂಸ್ ದ ಆಕ್ಸಿಡೆಂಟ್ಸ್. ಸೊ ಅಷ್ಟೇ. ಎಸ್ ನಮ್ಮ ಹತ್ರ ಸ್ಪೀಡ್ ಗನ್ ಇದೆ. ಈಗಾಗಲೇ ನಾವು ರ್ಯಾಂಡಮ್ಲಿ ಅಲ್ಲಿ ಹೈವೇಗೆ ಹೋಗಿ ಈಗಾಗಲೇ ಮಾಡ್ತಾಯಿದ್ದೀವಿ. ಬಟ್ ಹೈವೇ ಅವರು ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಕ್ಯಾಮ್ರಾಯಿಂದ ನಮಗೆ ANPR ಕ್ಯಾಮ್ರಾಸ್ ಇದೆ, ಅಲ್ಲಿ ಟ್ರಾಫಿಕ್ದು ವೆಹಿಕಲ್ ಓವರ್ ಸ್ಪೀಡಿಂಗ್ ವೆಹಿಕಲ್ದು ನಮ್ಮ ನಂಬರ್ ಪ್ಲೇಟ್ ಡಿಟೆಕ್ಟ್ ಆಗುತ್ತೆ. ನಂಬರ್ ಪ್ಲೇಟಿಂದ ನಾವು ನಮ್ಮದು ವೆಹಿಕಲ್ ಡೇಟಾಬೇಸಿಂದ ಅದು ಮಾಹಿತಿ ಕಲೆಕ್ಟ್ ಮಾಡಿ ಯಾರು ಓವರ್ ಸ್ಪೀಡಿಂಗ್ ಹೋಗ್ತಾರೆ ಅವ್ರ ಮೇಲೆ ಟ್ರಾಫಿಕ್ ಫೈನ್ ಹಾಕ್ತೀವಿ. ದಟ್ ಸಿಸ್ಟಮ್ ITMS ಸಿಸ್ಟಮ್ ವಿಲ್ ಇಂಪ್ಲಿಮೆಂಟ್. ಅದಕ್ಕೆ ನಾವು ಎಸ್ ಸೈನ್ ಬೋರ್ಡ್ ಬಗ್ಗೆ ಆ್ಯಂಡ್ ಯಾವುದೇ ಕೆಲವು ಜಾಗ ಕನ್ಸ್ಟ್ರಕ್ಷನ್ ಸ್ವಲ್ಪ ರಿಪೇರ್ ವರ್ಕ್ ನಡ್ತಾ ಇದೆ, ಅದ್ರ ಬಗ್ಗೆ ನಾವು ಈಗಾಗಲೇ ಲೆಟರ್ ಬರೆದಿದ್ದೀವಿ. ಅವರು ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ, ಕೆಲವು ದಿನ ಇಲ್ಲಿ ಅವರು ಭಾಗಿಸ್ತಾರೆ. ಎರಡು ಜಾಗ ರೋಡ್ ರಿಪೇರಿ ವರ್ಕ್ ನಡ್ತಾ ಇತ್ತು, ಅವ್ರು ಬೇಗ ಮುಗಿಸ್ಲಿಕ್ಕೆ ಅವರಿಗೆ ಹೇಳಿದ್ದೀವಿ. ಸೊ ದಟ್ಸ್ ಅಂಡರ್ ಪ್ರಾಸೆಸ್. ಎಸ್ ಸೊ ಅದಕ್ಕೆ ಪೊಲೀಸ್ ಇಲಾಖೆ ಪ್ಲಸ್ NHAI ನಾವು ಇಬ್ಬರು ಸೇರಿ ಎಲ್ಲ ಜೊತೆ ಕೆಲಸ ಮಾಡಬೇಕು. ನಾವು ಮಾಡ್ತಾಯಿದ್ದೀವಿ. ಖಂಡಿತ ನಾವು ಆಕ್ಸಿಡೆಂಟ್ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ.